ತಮ್ಮ ಇಲ್ಲಿ ಈರುಳ್ಳಿ ಎಲ್ಲಿದೆ? ಈ ವಾಯ್ಸ್ ಎಲ್ಲೋ ಕೇಳಿದೀನಲ್ಲ. ಆವಾ, ಓಹೋ, ನಾವೀಗ ಕೆನಡಾದಲ್ಲಿದೀವಲ್ವಾ? ರೋಡಲ್ಲಿ ಬಂದು ರೇಗ್ಸೋದ್ರು ಸರಿಯಲ್ಲ ಪ್ರಸಾದ್. ತಾವು ನಮಗೆ ಗೀತೋಪದೇಶ ಮಾಡಿದ್ದು ಬೀದಿನಲ್ಲೇ ಸರ್. ತಾಳಿ ಕಟ್ಟಕ್ ಮುಂಚೆ ಓಡೋದ್ಲಾ ಇಲ್ಲ ಕಟ್ಟದ್ಮೇಲೆ ಓಡೋದ್ಲಾ? ಅವನೆಂತವನು ಒಳ್ಳೆಯವನೇ, ಆದ್ರೆ ಸ್ವಲ್ಪ ಚಿಲ್ರೆ ಬುದ್ಧಿ. ಓಲಾ, ಊಬರ್, ರ್ಯಾಪಿಡೋ, ನಿಮ್ಮಪ್ಪ ಇಷ್ಟ ಆಪ್ಷನ್ಸ್ ಇದೆ. ಆ ವಿಕ್ರಮೇ ಡ್ರಾಪ್ ಮಾಡ್ಬೇಕಾ? ಅವ್ ನನ್ ಫ್ರೆಂಡು, ನಾನ್ ಡ್ರಾಪ್ ಮಾಡ್ದ. ನಿಂಗೆ ನೋವು? ಡಿಸ್ಕಷನ್ ಎಲ್ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗ್ತಿದೆ? ಕಂಪ್ಲೇಂಟ್ ನನ್ವರೆಗೂ ಬಂದ್ರೆ ನಾನ್ ಸುಮ್ನಿರಲ್ಲ. ಆ 330 ಕುಡಿಬೇಕಾಗಿತ್ತು, ಸುಮ್ನೆ ಬ್ಯಾಗ್ ನಲ್ಲಿ ತಂದಿಟ್ಟೆ. ಸರಿ ಕಣೋ, ಹೇಳ್ತೀನಿ. ಅವನ ಹತ್ರ ಒಂದ್ಸಲ ಮಾತಾಡ್ ಹೇಳ್ತೀನಿ ಇರು. ಏನೋ ನಿಮ್ಮ ಮಾವ ಊರಲ್ಲಿ ಒಳ್ಳೆ ಸಂಬಂಧ ನೋಡಿದಾರಂತೆ. ಒಳ್ಳೆ ಕುಟುಂಬ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳಂತೆ. ಹುಡುಗಿ ಹೆಂಗಾದ್ರೂ ಇರ್ಲಮ್ಮ, ಲವ್ ಸ್ಟೋರಿ ಏನಾದ್ರೂ ಇದೆಯಾ ತಿಳ್ಕೊ. ಲಾಸ್ಟ್ ಮೂಮೆಂಟ್ ನಲ್ಲಿ ಓಡ್ ಹೋದ್ರೆ ಬಾಯ್ ಬಡ್ಕೋಬೇಕು. ಚಿಚಿ, ತುಂಬಾ ಸಂಪ್ರದಾಯವಾದ ಹುಡುಗಿ ಅಂತೆ ಕಣೋ. ಅವ್ರಪ್ಪ ತುಂಬಾ ಸ್ಟ್ರಿಕ್ಟ್ ಅಂತೆ. ಫಸ್ಟ್ ಓಡ್ ಹೋಗೋದು ಗೂಡ್ನಲ್ಲಿರೋ ಗಿಣಿನೇ. ಯಾವನ್ಗಾದ್ರೂ ಕಲ್ಯಾಣ ಆಗ್ಲಿ ಕಕ್ಕ ಆಗ್ಲಿ ನಿಲ್ಲಲ್ಲ ಅಂತಾರೆ. ನನ್ ಕರ್ಮ ನೋಡು, ಮದುವೆ ನಿಂತೋಗಿ ಸಕ್ಸಸ್ಫುಲಿ ರನ್ನಿಂಗ್ ಟುವರ್ಡ್ಸ್ ಪೆನ್ಷನ್ ಏಜು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ 7 ವಾರ ಹೋದ್ರೆ ಮದ್ವೆ ಆಗತ್ತಂತೆ ಕಣೋ, ಅತ್ತೆ ಅಂದ್ರು. ಲಾಸ್ಟ್ ಟೈಮ್ ಕೂಡ ನೀನ್ ಹೇಳ್ದೆ ಅಂತ ದುರ್ಗಮ್ಮನ್ ದೇವಸ್ಥಾನಕ್ಕೆ ಹೋದೆ, ದೇವಿ ಒಡವೆ ಹೋಯ್ತು ಅಂತ ನನ್ ಮೇಲೆ ಕೇಸ್ ಹಾಕಿದ್ರು. ಅಮ್ಮ, ಏತಿ ಅಂದ್ರೆ ಪ್ರೇತಿ ಅಂತ್ಯ. ನಾನೇನ್ ಮಾಡ್ಲೋ? ಹೋಗಿ ಅಡಿಗೆ ಮಾಡು, ತುಂಬಾ ಹಸುವಾಗ್ತಿದೆ. ನಾಚಿಕೆ ಬಿಟ್ಟು ಬಂದ್ ತಿಂತೀನಮ್ಮ. ನಾನ್ ಬದುಕಿರೋಷ್ಟು ದಿನ ಅಡ್ಗೆ ಮಾಡ್ತೀನೋ, ಅದಾದ್ಮೇಲೆ ಕೆಲಸದವಳು ಮಾಡ್ತಾಳೆ. ಇಲ್ಲಾಂದ್ರೆ ಹೆಂಡತಿಗಿಂತ ಪ್ರೀತಿಯಿಂದ ಸ್ವಿಗ್ಗಿ ಝೊಮ್ಯಾಟೋದವರು ಕಳೆದ ಬಾರಿ ನಾಟಿ ಕೋಳಿಯನ್ನ ತಿಂದಿದ್ರಿ, ಇಷ್ಟ ಆಯ್ತಾ, ಮತ್ತೆ ತಿಂತೀರಾ ಅಂತ ಮೆಸೇಜ್ ಮಾಡ್ತಿರ್ತಾರೆ. ಹಂಗಾದ್ರೆ ಮದ್ವೆನೇ ಬೇಡ ಅಂತಿದ್ಯಾ? ನಾನ್ ಯಾಕಂತೀನಮ್ಮ, ಮೀಸೆ ಗಡ್ಡನೂ ಉದುರು ಹೋಗ್ತಾ ಇದೆ. ಅಮ್ಮ ನಿನಗ್ ಹೇಳಕ್ ಆಗ್ತಿಲ್ಲ ಅಷ್ಟೇ. ಹಂಗಾದ್ರೆ ಅಪ್ಪಂಗಾದ್ರೂ ಹೇಳ್ಬಾರ್ದಾ? ಎಲ್ಲಿ ಕರಿ ಇಲ್ವಾ? ಸರ್ ಬೆಳಗ್ಗೆನೆ ಕಾರ್ಡ್ಸು, ಸಾಯಂಕಾಲ ಎಣ್ಣೆ, ಪಕ್ಕದಲ್ಲೇ ಹೆಂಡತಿ, ಸಂಪಾದನೆ ಮಾಡೋ ಮಗ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಇಷ್ಟು ಫೆಸಿಲಿಟಿ ಇರಲ್ಲ ಕಣಮ್ಮ. ಸರಿ ಬಿಡು, ಇವಾಗ ನಿಮ್ಮ ಅಪ್ಪನ ಬಗ್ಗೆ ಯಾಕೆ? ನೀನಾದ್ರೂ ಒಂದೊಳ್ಳೆ ಹುಡ್ಗಿನ್ ಪ್ರೀತಿಸ್ಬಾರ್ದಾ? ಹುಡುಗಿ ನನ್ನ ಏಜಿಗೆ ಆಂಟಿಗಳೇ ನೋಡ್ತಿಲ್ಲ. ಒಬ್ಳನ್ ಲವ್ ಮಾಡಿದಿಕ್ಕೇನೆ 3 ಕೆರೆ ನೀರ್ ಕುಡ್ಸಿದ್ಲು. ಅಯ್ಯೋ, ನನಗೆ ಯಾರು ಬೀಳ್ತಾರಮ್ಮ? ನಿನಗೇನಪ್ಪ ಕಮ್ಮಿ? ಫೇಸ್ ವ್ಯಾಲ್ಯೂ. ನೀನು ಕರಿ, ಅಪ್ಪನೂ ಕರಿ, ನಾನು ಕುರಿ, ಸರಿ ಹೋಯ್ತು. ಸೌಂದರ್ಯ ಮುಖ್ಯ ಅಲ್ಲ ಕಣೋ, ಒಳ್ಳೆ ಮನ್ಸಿರೋದ್ ಮುಖ್ಯ. ಮನಸ ಎಷ್ಟು ದೊಡ್ಡ ಮಾತಂದಮ್ಮ. ಕಣ್ಣು ಎದುರುಗಡೆ ಕಾಣೋದು ಅಂದನಮ್ಮ. ಈ ಮದುವೆ ಹುಡುಗಿ ಫೋಟೋ ಮುಂಚೆನೆ ಯಾಕೆ ನೋಡ್ತಾರೆ ಹೇಳು? ಹುಡುಗನ್ ಹೈಟ್ ಸರಿಯಾಗಿದ್ಯಾ, ಫೇಸ್ ಕಟ್ ಚೆನ್ನಾಗಿದ್ಯಾ, ಹುಡುಗಿಗೆ ಉದ್ದ ಜಡೆ ಇದೆಯಾ? ಮದುವೆ ಆದ ತಕ್ಷಣನೇ ಎಲ್ಲ ಬೋಗಸ್ ಅಂತ ಗೊತ್ತಾಗುತ್ತೆ. ಸರಿ, ಒಂದ್ ಹುಡುಗಿ ಹತ್ರ ಹೋಗಿ ನಿನಗೆ ಎಂತ ಹುಡುಗ ಬೇಕು ಅಂತ ಕೇಳು. 6 ಅಡಿ ಹೈಟ್ ಇರ್ಬೇಕು, ಒಳ್ಳೆ ಕೆಲ್ಸ ಇರ್ಬೇಕು, US ಅಲ್ಲಿ ಸೆಟ್ಲ್ ಆಗ್ಬೇಕು, ನನ್ ಯಾವಾಗ್ಲೂ ಪ್ಯಾಂಪರ್ ಮಾಡ್ಬೇಕು ಅಂತಿರ್ತಾರೆ. ಅವ್ರ ಮೈಂಡ್ ನಲ್ಲಿ ಒಳ್ಳೆತನ, ಮನ್ಸು, ಮಾವಿನಕಾಯಿ, ಥಿಯೇಟರ್ ಆಚೆಗಡೆ ಸ್ಕೂಟರ್ ಪಾರ್ಕಿಂಗ್ ನಲ್ಲಿ ಎಲ್ಲೋ ಮೂಲೆಯಲ್ಲಿ ನಿಂತಿರುತ್ತೆ. ನಿನ್ನಿಷ್ಟ, ಯದ್ಭಾವಂ ತದ್ಭವತಿ. ಸ್ಕೂಲ್ ಗೋಡೆ ಮೇಲೆ ಸರ್ವ ಶಿಕ್ಷಾ ಅಭಿಯಾನ ಅಂತ ಬರ್ದಿತ್ತು. ಅದನ್ನ ಓದಕ್ಕೆ ತುಂಬಾ ವರ್ಷ ತಗೊಂಡೆ ನಾನು. ಈ ರೀತಿ ದೊಡ್ಡ ದೊಡ್ಡ ಕೊಟೇಶನ್ ಹೊಡೆದ್ರೆ ಅರ್ಥ ಆಗಲ್ಲ ನಂಗೆ. ಇವೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅಡ್ಗೆ ಮಾಡೋದನ್ನ ಮರಿಬೇಡ. ಈಗ ಚಪಾತಿ ಮೇಲೆ ತುಪ್ಪ ಜಾಸ್ತಿ ಹಾಕಮ್ಮ. ಡೈಲಿ ಬಿರಿಯಾನಿ ತಿಂದು ಪೂರಿ ತರ ಊದ್ತಾ ಇದ್ದೀನಿ. ಅಮ್ಮ, ಹಂಗೆ ಮಸಾಲಾ ಮಜ್ಜಿಗೆ ಮಾಡು. ಏನು ನಿಮ್ಮ ಆಫೀಸ್ಗೆ ಬಂದಾಗೆಲ್ಲ ಪ್ರಸಾದ್ ಒಂಥರ ನೋಡ್ತಾನೆ, ಏನಾದ್ರೂ ಪ್ರಾಬ್ಲಮಾ? ಇವಾಗ ಟ್ರೆಂಡ್ ಅಲ್ವಾ ನಿಮ್ ಹುಡುಗರಿಗೆ, ಬೆಸ್ಟಿ ಅಂದ್ರೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ. ಅವನ್ ಥಾಟ್ ಪ್ರಾಸೆಸ್ ಹಂಗೆ ಇದೆ. ಓ, ಡು ಯು ಸ್ಟಿಲ್ ಲವ್ ಹಿಮ್? ವಾಟ್ ವುಡ್ ಯು ಸೇ ಇಫ್ ಐ ಸೇ ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು? ಐ ಹ್ಯಾವ್ ಆಲ್ವೇಸ್ ಲವ್ಡ್ ಎವ್ರಿ ಲಿಟಲ್ ಥಿಂಗ್ಸ್ ಅಬೌಟ್ ಯು ಕಂಚನ್. ನೀ ನಂಗೆ ತುಂಬಾ ಸ್ಪೆಷಲ್. ನಾನು ಲವ್ನ ಎಕ್ಸ್ಪ್ರೆಸ್ ಮಾಡೋಣ ಅನ್ಕೊಂಡ್ರೆ ನಮ್ಮ ಮಧ್ಯೆ ಇರೋ ಫ್ರೆಂಡ್ಶಿಪ್ ಹೋಗುತ್ತೇನೋ ಅಂತ ಭಯ ಬಿದ್ದೆ. ಒಂದ್ ವೇಳೆ ನೋ ಅಂದ್ರೆ ಪ್ರಸಾದ್ ಥರ ನಾನೇನು ತೊಂದರೆ ಕೊಡಲ್ಲ. ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ನಂಗೇನ್ ಹೇಳ್ಬೇಕೋ ಅರ್ಥ ಆಗ್ತಾ ಇಲ್ಲ ವಿಕ್ರಮ್. ನೋಬಡಿ ಹ್ಯಾಸ್ ಟ್ರೀಟೆಡ್ ಮೀ ದಿಸ್ ಸ್ಪೆಷಲ್ ಟಿಲ್ ಡೇಟ್. ನಾನ್ ಪ್ರಸಾದ್ ಜೊತೆ ಇದ್ದಾಗ್ಲೂ ನಂಗೆ ಈ ತರ ಫೀಲ್ ಆಗಿಲ್ಲ. ಪ್ರಸಾದ್ ಪ್ರತಿಯೊಂದನ್ನು ಜೋಕಾಗಿ ತಗೋತಾನೆ. ನಾನ್ ಯಾವ ಡ್ರೆಸ್ ಹಾಕೊಂಡ್ರು ಕಾಮೆಂಟ್ ಮಾಡ್ತಾನೆ. ಅವನ್ ದೃಷ್ಟಿಯಲ್ಲಿ ಲವ್ ಅಂದ್ರೆ ಅದೇ. ನಾನ್ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಯು ಹ್ಯಾವ್ ಬಿನ್ ಅ ಗ್ರೇಟ್ ಸಪೋರ್ಟ್. ಥ್ಯಾಂಕ್ ಯು ವಿಕ್ರಮ್. ಐ ಲವ್ ಯು ಟು.
ಐ ಆಮ್ ರಿಯಲಿ ವೆರಿ ಹ್ಯಾಪಿ ಕಾಂಚನ್. ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಐ ಪ್ರಾಮಿಸ್ ಯು. ಯಾಕೆ ಟೆನ್ಷನ್ ತಗೋತಿದ್ಯಾ? ಐ ಆಮ್ ವರಿಡ್ ಇಫ್ ಪ್ರಸಾದ್ ಗೆಟ್ಸ್ ಟು ನೋ ಅಬೌಟ್ ಇಟ್. ಯಾವ ಸಿಚುಯೇಷನಲ್ಲೂ ಅವನಿಗೆ ಗೊತ್ತಾಗಬಾರ್ದು. ಮೇಡಮ್ ಬಿಲ್ಲು. ನಾವು ಡೆಸರ್ಟ್ಸ್ ಏನೂ ಆರ್ಡರ್ ಮಾಡಿಲ್ಲ. ವಿಲ್ ಜಸ್ಟ್ ಆರ್ಡರ್ ಕಾಫಿ. ಸಾರಿ ಮೇಡಮ್, ಅವ್ರ ಬಿಲ್ಲು ನಿಮ್ಗೆ ಕೊಟ್ಟಿದ್ದೀನಿ. ಓಕೆ. ಥ್ಯಾಂಕ್ ಯು. ನನಗೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ಯಾ ಕಂಚನ್? Virajita, me and Vikram didn't plan to fall in love. It just happened. And I don't want Prasad to know about it. ಬಟ್ ವೈ? ಪ್ರಸಾದ್ ಇಸ್ ನಾಟ್ ಯೋರ್ ಬಾಯ್ ಫ್ರೆಂಡ್. ಹೀಸ್ ಯೋರ್ ಎಕ್ಸ್ ಅಲ್ವಾ? ಅವನು ಗೊತ್ತಾದ್ರೆ ಏನ್ ನಿನ್ ಪ್ರಾಬ್ಲಮ್? You don't know anything about Prasad, Virajita. He's a hypocrite. He's already creating a lot of mess in the office. Now if he knows that we're in a relationship, every day I have to face it. And I can't take it. Adre Virajita, don't you think Prasad is a hypocrite? He has you as his best friend. Why can't I have Vikram as my best friend? Kanchan, Prasad and me were friends, are friends, will be friends. But your relationship with Vikram has changed over time. Maybe Prasad had predicted this before. That's why he might be creating a mess. I don't know, Virajita. But whatever it is, I don't want Prasad to know about it. Please keep this as a secret. Okay. I don't want to complicate the situation as well. I won't tell him. Thanks, Virajita. ಏ ಬರ ಇಲ್ಲಿ. ನಮ್ಮ ಬಗ್ಗೆನೇ ಇಂಗ್ಲೀಷ್ನಲ್ಲಿ ಮಾತಾಡ್ಕೊಂತವ್ರೆ. ನೀವು ಯಾರು ಮಾತಾಡ್ರೋ ನಿಮ್ಮ ಬಗ್ಗೆನೇ ಅನ್ಕೋತೀರ. ಮಧ್ಯದಲ್ಲಿ ಪ್ರಸಾದ್ ಅಂತ 2 ಸತಿ ಅಂದ್ರು ಕಣೋ. ನೋಡ್ತೀಯಾ? ಹೌದು ಸರ್. ನೀನು ಹೊರಗೋಗಿ ಹೂವಿನ ತಾಂಬ ವಿರಾಜಿತ ಕೊರಳಿಗೆ ಹಾಕ. ಸಹಾಯ ಮಾಡಿದವ್ರಿಗೆ ಸನ್ಮಾನ ಮಾಡೋದ್ರಲ್ಲಿ ಏನ್ ತಪ್ಪಿಲ್ವೋ? ಹಂಗಾದ್ರೆ ಓಕೆ ಸರ್. ಗುಲಾಬಿ ಹಾರ ತಗೋಬತ್ತೀನಿ. ಆಯ್ತು ಹೋಗು. ಹಾಯ್. Hi, Prasad. Good morning. ಗುಡ್ ಮಾರ್ನಿಂಗ್. ಇವಳು ಹಾಯ್ ಪ್ರಸಾದ್ ಅಂತ ಅಂದಾಗೆಲ್ಲ ಬಾ ಆ ಫೀಲಿಂಗೇ ಬೇರೆ. ನಾನ್ ಕೂಡ ಗುಡ್ ಮಾರ್ನಿಂಗ್ ಹೇಳ್ದೆ. ಹೇಳ್ದೆ, ಯಾವ್ದೋ ಅಲಾರಾಮ್ ಪಡ್ಕೊಂಡಂಗೆ. ಕಂಚನ್ನಲ್ಲಿ ಏನೋ ಮ್ಯಾಜಿಕ್ ಇದೆ. ನೋಡಕ್ ಮುಗ್ದೆ ಇದ್ದಂಗೆ ಇದ್ದಾಳೆ. ಪ್ರಸಾದ್, ಹಾ, ಆ ಹುಡುಗಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ. ಆಮೇಲೆ ನೀನೇ ಅಳ್ತ್ಯಾ. ಹೊಟ್ಟೆ ಉರಿ ನಿಂಗೆ. ನನ್ಗ್ಯಾಕ್ ಹೊಟ್ಟೆ ಉರಿ? ಬೇಕಂದ್ರೆ ಆಫೀಸ್ನಲ್ಲಿ ತುಂಬಾ ಜನ ಹೊಸ ಹುಡುಗಿ ಸೇರ್ತಿದ್ದಾರೆ, ಅವ್ರನ್ನ ಟ್ರೈ ಮಾಡ್ಕೋ. ಇರೋ ಪ್ಯಾಚ್ಗಳಿಗೆ ಗಮ್ ಮಕ್ಕಳಕ್ ಜಾಗ ಇಲ್ಲ, ಹೊಸ ಹುಡುಗಿರ್ ಬೇರೆ. ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ವಿರಾಜಿತಾ? ನಾನೇ. ಲೋ, ಬಾಯ್ ಮುಚ್ಚು, ಬಾಯ್ ಮುಚ್ಚು. ನಾಚ್ಕೋತಿದ್ಯಲ್ಲೋ? He's a little shy. ಎಲ್ಲಿ ಹೋಗ್ತೀಯ? ನಿಂತ್ಕಡೆ. ನಿಂತ್ಕೊಂತೀಯಾ ಇಲ್ವಾ? ಈಗ ನೋಡಿ ಸರಿ ಇರೋದಿಲ್ಲ. ವಿರಾಜಿತ ಹಿಡ್ಕೋ, ಅವಳನ್ನ ಚುಚ್ಬಿಡೋಣ. ನಿಂಗೇನಾದ್ರೂ ಹುಚ್ಚ? ಏನ್ ಮಾಡ್ತಿದ್ಯಾ? ಅವಳು ನೋಡಿದ್ರೆ ಮೆಂಟಲ್ ಅಲ್ಲ ಕಣೆ, ಬ್ರೂಟಲ್ ಆಗಿ ಹೋಗ್ತೀನಿ ನಾನು. ಅಜ್ಜಿ ನಿಂತ್ಕ. ನಿಂತ್ಕಳೆ. ನಿಂತ್ಕೊ ಅಂತ ಹೇಳ್ತಿಲ್ವಾ? ನಿನ್ಗೆ ಹಿಂಗಲ್ಲ ಕಣೆ. ನಿಲ್ಸು. ಬಾಚಿಗೆ ಏನಾಗ್ತಿದೆ? ನಿಂಗ್ ಪ್ರಸಾದ್ ಮುಂಚೆನೆ ಗೊತ್ತಾ? ಆ ಓಡೋದ್ ಮದ್ವೆ ಹೆಣ್ಣು ನಾನೇ. ಅವಳ ಹತ್ರ ಏನೋ ಮಾತು ಸಾಯಿಸಿ ತಿಥಿ ಮಾಡೋ ಬಿಟ್ಟು. ನಿಲ್ಸು. ಏನ್ ಜೈಲಿಗೆ ಹೋಗ್ಬೇಕಂತ ಆಸೆ ಇದ್ಯಾ? ಹೌದು,
ವಾಟ್ ದ ಎಲ್ ಇಸ್ ಗೋಯಿಂಗ್ ಆನ್ ಇಯರ್? ಮರ್ಡರ್. ಮರ್ಡರಾ? ಏನ್ ಕೈ ಹಾಕ್ತೀಯಾ? ಪ್ರಸಾದ್, ಕಮ್ ಟು ಮೈ ರೂಮ್. ಅದೇನ್ ದರಿದ್ರನೋ, ಈ ಪ್ರಪಂಚ ಚಿಕ್ಕದು ಅಂತ ಯಾವನೋ ಅಂದಂತೆ. ಎಲ್ರು ನನಗೆ ಇಕ್ಕೋಷ್ಟು ಚಿಕ್ಕದು ಅಂತ ಗೊತ್ತಿರಲಿಲ್ಲ. ಏನಮ್ಮ ಕೆಲ್ಸಕ್ಕೋಸ್ಕರ ಬಂದ? ಗಂಡನ್ಗೆ ಜಾಬ್ ಇಲ್ವಾ? ಓಡ್ ಹೋಗೋದು ಅಂದ್ರೆ 4 ಬಟ್ಟೆನ ಬ್ಯಾಗಿಗೆ ತುರ್ಕೊಂಡು ಹೋಗೋದಲ್ಲ, ಫ್ಯಾಮಿಲಿ ಮರ್ಯಾದೆ ತಗೊಂಡು ಹೋಗೋದು. ಆದ್ರೂ ದೊಡ್ಡವ್ರಿಗೆ ಹೇಳಕ್ ಬರ್ದಿರೋ ಧೈರ್ಯ, ಗಂಡ ಆಗೋನಿಗೆ ಹೇಳಕ್ ಬರ್ದಿರೋ ಧೈರ್ಯ ಓಡ್ ಹೋಗಕ್ಕೆ ಬಂತು? ಎಂಗೇಜ್ಮೆಂಟ್ ಆದ ತಕ್ಷಣನೇ ಲವರ್ ಇದ್ದಾನೆ ಅಂತ ಹೇಳ್ಬೋದಾಗಿತ್ತು, ಮದುವೆಗೂ ಮುಂಚಿನ ದಿನ ಹೇಳ್ಬೋದಾಗಿತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಡಾಕ್ಟರ್ ಬಂದು ಆಕ್ಸಿಜನ್ ಮಾಸ್ಕ್ ತೆಗಿಯೋ ತರ ಮೆಸೇಜ್ ಹಾಕಿದ್ಯಾ? ನನಗೆ ಮದುವೆ ಆಗುತ್ತೆ ಅನ್ನೋ ಖುಷಿಗೆ ಸಾಲ ಮಾಡಿ ಸೋತೋಗಿದ್ದೀನಿ ನಾನೀಗ. ಸಾರಿ ಹೇಳಿದ್ನಲ್ವಾ? ನನಗ್ ಸಾರಿ ಅಂತ ಹೇಳ್ಬಿಟ್ಟು ಹೋಗಿ ಲಾರಿ ಎತ್ಕೊಂಡೆ. ಮನೆಗೆ ಸಮಾಧಾನ ಮಾಡಕ್ ಬಂದವ್ರೆಲ್ಲ ನಿಂಗೆ ಇನ್ನೊಬ್ಳು ಒಳ್ಳೆ ಹುಡುಗಿ ಸಿಗ್ತಾಳೆ, ಡೋಂಟ್ ವರಿ ಅಂತವ್ರೆ. ಅವ್ರದ್ದೇನ್ ಹೋಗ್ಬೇಕು ಹೇಳು? ಈಗ ನಿನ್ ಪೇರೆಂಟ್ಸಿಗೆ ನಿನ್ ಮುಖ ತೋರಿಸ್ತೀಯಾ? ಅವ್ರು ಆಲ್ರೆಡಿ ನಮ್ನ ಅಕ್ಸೆಪ್ಟ್ ಮಾಡಿದಾರಲ್ವಾ? ಪ್ರಸಾದ್, ಬರ್ತಾ ಇದ್ದೀನಿ. ಸ್ಪೀಚ್ ವೇಸ್ಟ್ ಆದಂಗಿದೆ, ಕರೀತಿದಾರ್ ನೋಡು. ನನಗೆ ಗೊತ್ತಿಲ್ದಂಗೆ ಏನಾದ್ರೂ ಅವಳಿಗೆ ಜಾಬ್ ಕೊಟ್ರೆ ಮೊದಲು ನಿನ್ ಕುಯ್ದಾಕ್ತೀನಿ. ಮೇಡಮ್, ನನ್ನ ಇಂಟರ್ವ್ಯೂ. ಅವ್ನು ಇರ್ಬೇಕಾದ್ರೆ ಈ ಆಫೀಸ್ನಲ್ಲಿ ಕೆಲಸ ಮಾಡೋ ಧೈರ್ಯ ಇದೆಯಾ? ನೆನ್ಪಾದಾಗೆಲ್ಲ ಕತ್ತಿ ಹಿಡ್ಕೊಂಡು ಸಾಯ್ಸಕ್ ಬರ್ತಾನೆ, ಓಕೆನಾ? ಮತ್ತೆ ಬೇರೆ ಬ್ರಾಂಚಸ್ ಇದೆಯಾ? ಇದು JC ಕಂಪ್ನಿ ಅಮ್ಮ, MNC ಕಂಪ್ನಿ ಅಲ್ಲ. ಓ, ಓಕೆ. ಜೇಸಿ, ಒಳ್ಳೆ ಮಾಸಿನಲ್ಲಿ ಒಳ್ಳೆ ಬೆಕ್ಕಡ್ಡ ಬಂದಂಗ್ ಬಂದೆ. ಯಾರು ಸತ್ತೋದ್ರು ಇವಾಗ ಅಂತ? ಬಾಸ್ ಹತ್ರ ಮಾತಾಡೋ ಪದ್ಧತಿ ಇದೆಯಾ ಪ್ರಸಾದ್? ಯಾವನೋ ಅವನು ವಾಶ್ರೂಮ್ ಹೋಗಿದ್ರೆ ಲಾಕ್ ಮಾಡಿರೋದು ಆಚೆಯಿಂದ. ನಿನ್ನೆ ಕೇಳ್ತಾ ಇರೋದು. ಪಾಸ್. ಪಾಸ್ ಏನೋ ಪಾಸು? ಏನ್ ಇದನ್ ಕೇಳಕ್ ಕರ್ದ? ಏನ್ ಅಕ್ಷಯ್ಗೆ ತೊಂದರೆ ಕೊಡ್ತಾ ಇದೆಯಂತೆ? ದೊಡ್ಡ ಫಿಗರ್ ಇವನು. ಏನಾ ನಿನಗ್ ತೊಂದರೆ ಕೊಟ್ಟ ನಾನು? ಎಣ್ಣೆ ಹೊಡ್ಯೋಣ ಅಂತ ಫೋರ್ಸ್ ಮಾಡ್ತಾವ್ರೆ. ವರ್ಕಿಂಗ್ ಅವರ್ಸ್ ಅಲ್ಲಿ ಎಣ್ಣೆ ಏನೋ ಪ್ರಸಾದ್? ವರ್ಕ್ ಚೆನ್ನಾಗಾಗುತ್ತೆ ಅಂತ. ಆದ್ರೆ ಅವನೇನ್ ಚಿಕ್ಕ ಹುಡ್ಗನ ಫೋರ್ಸ್ ಮಾಡಿ ಎಣ್ಣೆ ಹೊಡ್ಸಕ್ಕೆ? ಕುಡಿಯಕ್ ಜೊತೆಗೆ ಬರ್ತೀಯನೋ ಅಂತ ಕ್ಯಾಶುಯಲ್ ಆಗಿ ಕೇಳ್ದೆ. ಕೆಲಸ ಮಾಡ್ದೇನೆ ಪ್ಯಾಂಟ್ರಿ ಹತ್ರ ಕತೆ ಹೊಡಿತೀರಾ ಅಂದ್ರು ಸರ್. ಆಫೀಸಿಗೆ ಬರ್ಬೇಕು ಅಂದ್ರೇನೆ ಭಯ ಆಗ್ತಿದೆ ಸರ್. ಲೇ ನಿಬ್ಬ, ಪ್ರತಿಯೊಂದು ಹೇಳ್ತೀಯಲ್ಲೋ. ಪ್ರಸಾದ್, ಅಕ್ಷಯ್ ಹೇಳ್ತಾವನೆ ಅಂತ ಕೇಳ್ತಿಲ್ಲ. ಆಫೀಸಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಏನು? ಕಂಚನ್ಗೆ ತೊಂದರೆ ಕೊಡ್ತಾ ಇದೆಯಾ? ಹೋಗ್ಲಿ ಬಿಡು, ಡಿಪ್ರೆಷನ್ ಅಲ್ಲಿ ಇದೆಯಾ ಅಂತ ಸುಮ್ನೆ ಇದ್ದೆ. ಫೈನಲ್ ಆಗಿ ಕಂಪ್ನಿಗೆ ಬೇಕಿರೋದೇನು? ವರ್ಕ್. ಜೇಸಿ, ಸ್ಟ್ರೈಟ್ ಆಗಿ ಮಾತಾಡು. ನಿನ್ನಿಂದ ತುಂಬಾ ತೊಂದರೆ ಆಗ್ತಿದೆ ಪ್ರಸಾದ್. ನಿಂಗೆ ತುಂಬಾ ಸರಿ ಹೇಳಿದೀನಿ, ನೀನೇ ಪೇಪರ್ಸ್ ಕೊಟ್ಟೋದ್ರೆ ಬೆಟ್ರು. ಹಂಗೆ ಹೋಗ್ತಿದ್ದಾನಲ್ಲೋ, ಹೋಗಿ ವಿರಾಜಿತನ್ ಬರಕ್ಕೆ. ಸರಿ ಸರ್. ಪ್ರಸಾದ್ನ ರೆಸ್ಟ್ರಿಕೇಟ್ ಮಾಡೋಣ ಅನ್ಕೊಂಡಿದ್ದೀವಿ. ಹೋಗಿ ರಿಲೀವಿಂಗ್ ಪೇಪರ್ ರೆಡಿ ಮಾಡು. ಓಕೆ. ಓಕೆ ಅಂತ ಹೇಳ್ತಿದ್ಯಾ, ಅಪೋಸ್ ಮಾಡಲ್ವಾ? ಯಾಕೆ ಮಾಡ್ಬೇಕು? ನಿನಗಿಷ್ಟ ಆಗಿಲ್ಲ ತೆಗ್ದಾಕ್ತಿದ್ಯಾ? ಹಾಗೆ ರೀಸನ್ ಏನ್ ಕೊಡ್ಲಿ? ವಾಶ್ರೂಮ್ ಆಚೆ ಡೋಲಾಕ್ ಮಾಡ್ದ ಅಂತನಾ, ಇಲ್ಲ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತನಾ? ಸ್ಯಾಲ್ರಿ ಅಡ್ವಾನ್ಸ್ ತಗೊಂಡಿದ್ದಾನೆ, ಅವ್ನ್ ಮದ್ವೆಗೆ 2 ಲಕ್ಷ ಸಾಲ ತಗೊಂಡಿದ್ದಾನೆ, ಸೆಕ್ಯೂರಿಟಿಗೆ ನೀನ್ ಸೈನ್ ಮಾಡಿದ್ಯಾ. ಅವ್ನ್ ರಿವರ್ಸ್ ಆದ್ರೆ? ರಿವರ್ಸ್ ಏನಕ್ಕೆ ಆಗ್ತಾನೆ? ನಿನಗುರ್ದಂಗೆ ಅವನಿಗೂ ಉರಿಬಹುದಲ್ಲ. ಎಷ್ಟ್ ದಿನ ಅಂತ ಅವನ್ನ ಸೇವ್ ಮಾಡ್ತೀಯ? ಅಕ್ಷಯ್, ಹೇಳಿ ಸರ್. ಪ್ರಸಾದ್ನ ಕರಿ. ಓಕೆ ಸರ್. ಹೇಳು ಜೇಸಿ, ಕರೆದಂತೆ. ಸಾರಿ ಪ್ರಸಾದ್, ಆವಾಗ್ಲೇ ಹೇಳಿದೆಲ್ಲ ಮನ್ಸಿಗೆ ತಗೊಂಬೇಡ. ನಾನೇನಕ್ಕೆ ಕೆಡ್ಸ್ಕೊಂತೀನಿ? ಮತ್ತೆ ಅಷ್ಟು ಸೀರಿಯಸ್ ಆಗಿ ಹೊರಟೋದಲ್ಲೋ? ದಮ್ ಹೊಡಿಯಕ್ ಹೋಗಿದ್ದೆ. ಸಿಗರೇಟ್ ಹೊಡಿಯಕ್ ಹೋಗಿದ್ದ? ನೀನಿಗ್ ಸಾರಿ ಕೂಡ ವೇಸ್ಟ್.